ಹಲೋ ಹಾಯ್ ವೆಲ್ಕಮ್ ಟು ಸಾನಾ ಶೆಟ್ಟಿ ಮಿನಿ ಬ್ಲಾಗ್. ಇವತ್ತು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿದ್ದೀನಿ. ಏನು ಅಂದರೆ ಹಾಸನ ಹೊರಟಿದ್ದೆ ಸ್ಯಾರಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು. ನನ್ನ ಅತ್ತಿಗೆದು ಮದುವೆ ಇತ್ತು, ಹಾಗಾಗಿ ಸ್ವಲ್ಪ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಹಾಸನ ಹೊರಡ್ತಾ ಇದ್ದೀನಿ. ಹೋಗೋದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡು ಹೋದ್ವಿ. ಲೇಸು, ಬಾದಾಮ್ ಜ್ಯೂಸ್, ಇದು ಬಂದುಬಿಟ್ಟು ಫೇವ್ರೆಟ್ ಲಾಡು ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ. ರೋಡಲ್ಲಿ ಹೇರ್ ಆಯಿಲ್ ಎಲ್ಲ ಮಾರ್ತಾ ಇದ್ದರು. ನಮಗೂ ಅಷ್ಟೇ ಸ್ಟಾಪ್ ಮಾಡಿ ತೊಗೊಳ್ಳಿ ಅಂತಲೇ ಹೇಳ್ತಿದ್ರು. ನಮಗೆ ಯಾಕೋ ಬೇಡ ಆಯಿಲು ಅಂತ ಹೇಳಿಬಿಟ್ಟು ನೀವು ಸುಮ್ಮನೆ ಆಗಿಬಿಟ್ವಿ. ನೀವು ಏನಾದರೂ ತೊಗೊಳ್ಬೇಕು ಅಂತ ಏನಾದರೂ ಇದ್ದರೆ ಆಯಿಲ್ನ ಯಾರನ್ನಾದ್ರೂ ಕೇಳಿಬಿಟ್ಟು, ಸ್ವಲ್ಪ ಜನನ ಕೇಳಿಬಿಟ್ಟು ನೀವೇನಾದರೂ ಆಯಿಲ್ನ ಬಳಸ್ಬೋದು. ಬೇಕು ಅಂದರೆ ತೊಗೋಬೋದು, ಬೇಡ ಅಂದರೆ ನಿಮ್ಮ ಇಷ್ಟ. ನೋಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಬೇಕು ಅಂದರೆ ತೊಗೊಳ್ಳಿ. ಹೋಗ್ತಾ ದಾರಿಲಿ ಜೋಳ ಎಲ್ಲ ಬೇಯಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಸ್ವೀಟ್ ಕಾರ್ನ್ ಜೋಳ ತೊಗೊಂಡೆ. ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಪೆಪ್ಪರ್ ಹಾಕ್ಕೊಂಡು ತಿನ್ಕೊಂಡು ಹೋದ್ವಿ. ನಾವು ಬೇಗನೆ ಬರಬೇಕಿತ್ತು ಹಾಸನ್ಗೆ. ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೋಯಿತು. ಯಾಕಂದರೆ ಸ್ವಲ್ಪ ಶನಿವಾರ ಭಾನುವಾರ ಬರೋದ್ರಿಂದ ಬೆಂಗಳೂರೆಲ್ಲ ಹೋಗೋರು ತುಂಬ ಜನ ಇರ್ತಾರಲ್ಲ ಅಂತ ಹೇಳಿಬಿಟ್ಟು ತುಂಬಾ ಟ್ರಾಫಿಕ್, ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ಯಾವ ಹೋಟೆಲು ಕಾಣಿಸ್ತಾನೂ ಇರಲಿಲ್ಲ ಆ ಟೈಮಲ್ಲಿ. ನಾವು ಹೋಟೆಲೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ವಿ. ಅದೇ ಹೇಳಿದ್ನಲ್ಲ, ಸ್ವಲ್ಪ ರಶ್ ಆಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು. ಅದಾದಮೇಲೆ ಆ ಕಡೆ ವೆಜ್ ಹೋಟೆಲ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲೆಲ್ಲ ಕೈಯೆಲ್ಲ ವಾಶ್ ಮಾಡಿಕೊಂಡು ಕೂತ್ಕೊಂಡ್ವಿ. ಅವ್ರು ಕಾರ್ಡೆಲ್ಲ ತಂದು ಕೊಟ್ಟರು, ನಿಮಗೆ ಯಾವ್ದು ಬೇಕು ಆರ್ಡರ್ ಮಾಡ್ಕೊಳ್ಳಿ ಅಂತ. ನಾವು ಪನ್ನೀರ್ ಬಿರಿಯಾನಿ ಮಾತ್ರ ಆರ್ಡರ್ ಮಾಡಿದ್ವಿ. ನೀನು ಜಾಸ್ತಿ ಆರ್ಡರ್ ಮಾಡೋಕ್ಕೆ ಹೋಗಲಿಲ್ಲ ಅಂತ ಹೇಳಿಬಿಟ್ಟು, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಒಂದೆರಡು ಫೋಟೋ ಎಲ್ಲ ತೊಗೊಂಡ್ವಿ. ನಾವು ಆರ್ಡರ್ ಮಾಡಿದ್ದು ಬಂತು ಪನ್ನೀರ್ ಬಿರಿಯಾನಿ. ತಿಂದ್ವಿ. ಇನ್ನು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ತೊಗೊಂಡು ಸ್ವಲ್ಪ ಕೂಲಾಗಲಿ ಅಂತ ಐಸಿಂಗ್ ತೊಗೊಂಡು ನಾನು ಹೊರಟೆ. ಹಾಸನ ಸ್ವಲ್ಪ ಮಳೆ ಬೇರೆ ಪಿರಿ ಉದುರ್ತಾ ಇತ್ತು. ನಾವು ಒಂದು ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ನಾವು ಯಾವ ಅಂಗಡಿಯಲ್ಲಿ ಬಟ್ಟೆ ತೊಗೊಳೋದು ಅಂತ ಗೊತ್ತೇ ಆಗಲಿಲ್ಲ. ಅದಾದಮೇಲೆ ಯಾರನ್ನಾದ್ರೂ ನನ್ನ ಫ್ರೆಂಡ್ಸ್ನ ಇಬ್ಬರನ್ನ ಕೇಳಿಬಿಟ್ಟು ನಾನು ಫಸ್ಟಿಗೆ ಗುರುಲಕ್ಷ್ಮಿಗೆ ಹೋದೆ. ಅಲ್ಲಿ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಸ್ಯಾರಿ ನನಗೆ. ನಾನು ನೋಡಿದ ಥರನೇ ಇರಲಿಲ್ಲ, ಯಾಕೋ ಸೆಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಸನ್ನೇ ಒಂದು ರೌಂಡ್ ಹೊಡ್ಕೊಬಂದ್ವಿ. ಯಾವುದೂ ಸಿಗಲೇ ಇಲ್ಲ ನಮಗೆ. ಲಾಸ್ಟಿಗೆ ಯಾವುದ್ಯಾವುದೋ ಅಂಗಡಿಗೆಲ್ಲ ಹೋಗಿಬಿಟ್ವಿ. ಅಲ್ಲಿ ಯಾವುದು ಸೆಲೆಕ್ಷನ್ನೇ ಇರಲಿಲ್ಲ. ಧನಲಕ್ಷ್ಮಿಲೂ ಅಷ್ಟೇ ಒಂದೆರಡು ಅಂಗಡಿ ನೋಡಿದ್ವಿ, ಬಟ್ ಅದು ಹೆಸ್ರೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಎಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಅಲ್ಲೊಂದು ಮೇನ್ ರೋಡಿಗೆ ಹೋಗ್ಬಿಟ್ವಿ. ಬಸ್ ಸ್ಟ್ಯಾಂಡ್ ಮೇಲೆ ಫುಲ್ಲು ರೋಡು. ಅಲ್ಲಿ ಸಿಕ್ಕಾಪಟ್ಟೆ ಹೂವು ಎಲ್ಲ ಮಾರ್ತಾಯಿದ್ರು. ಹೂವಿಂದು ಮಾರು ಕೇಳಿದರೆ ನಿಮಗೆ ಬರೀ 30 ರೂಪಾಯಿಂದ ಹಿಡಿದು 40 ರೂಪಾಯಿ ಅಷ್ಟೇ. ಅಲ್ಲೆಲ್ಲ ಅಷ್ಟು ಚೆನ್ನಾಗಿತ್ತು. ಹೂವು ಮಾತ್ರ ತುಂಬ ಇಷ್ಟ ಆಯಿತು. ನಾನು ಒಂದು ಮಾರು ತೊಗೊಂಡು ಬಂದುಬಿಟ್ಟೆ. ಲಾಸ್ಟ್ ವಿಮಲ್ ಜೊತೆಗೆ ಹೋದ್ವಿ. ಸ್ಯಾರಿ ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸ್ಯಾರಿ ಯಾವ್ದು ತೊಗೊಂಡೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಆಮೇಲೆ ನಾವು ತೊಗೊಂಡು ರಿಟರ್ನ್ ಬಂದುಬಿಟ್ವಿ. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಅದಕ್ಕೆ ನಾನು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ನಾನು ಯಾವ ಸ್ಯಾರಿ ತೊಗೊಂಡು ಬಂದೆ ಅಂತ ಹೇಳಿಬಿಟ್ಟು. ಅದೆಲ್ಲ ಆಗಿದ್ಮೇಲೆ ನಾವು ಬಂದುಬಿಟ್ವಿ, ಬೇಗನೆ ಹೊರಟ್ವಿ. ಸ್ವಲ್ಪ ವೆದರ್ ಸ್ವಲ್ಪ ಚೆನ್ನಾಗಿತ್ತಲ್ಲ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿದೆ. ಈ ಥರ ವೆದರ್ ಇದ್ದರೆ ನಂಗೆ ತುಂಬಾ ಇಷ್ಟ. ಅಂದರೆ ಆ ಕಡೆ ಈ ಕಡೆ ಮೋಡ ಬೆಳಕು ಮಾತ್ರ ಒಂಥರ ಕಾಣ್ತಾ ಇರುತ್ತೆ. ಏನೋ ಒಂಥರ ವೆದರು ತುಂಬಾ ನನಗಿಷ್ಟ ಈ ಥರ ವೆದರ್ ಎಲ್ಲ ನೋಡೋಕ್ಕೆ. ಅದಕ್ಕೆ ನೀವು ಒಂದು ಸತಿ ನೋಡಲಿ ಅಂತ ಹೇಳಿಬಿಟ್ಟು ನಾವು ವೀಡಿಯೋ ಮಾಡಿದ್ದೀನಿ. ಸಂಜೆ ಆಯ್ತಲ್ಲ, ಸ್ವಲ್ಪ ಕಾಫಿ ಕುಡಿಯೋಣ, ಸುಸ್ತಾದಂಗೆ ಆಗಿತ್ತು ಅಂತ ಹೇಳಿಬಿಟ್ಟು. ಇದು ಬೇಲೂರು ಹತ್ರನೇ, ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಇದು ಬೇಲೂರು ಹತ್ರ. ಇಲ್ಲಿ ಒಂದು ಕಡೆ ಹೋಟೆಲ್ ಇದು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಅದು ಕ್ಲೋಸ್ ಆಗಿತ್ತು ಅಂತ ಬೇಕ್ರಿಗೆ ಹೋದ್ವಿ. ಅಲ್ಲಿ ನಾನು ಟೀ ಕುಟ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು. ಟೀನು ಸ್ಟ್ರಾಂಗಾಗಿ ಮಸಾಲೆ ಟೀ ಮಾಡಿಕೊಟ್ಟಿದ್ರು, ತೊಗೊಂಡು ಬಂದ್ವಿ ನಾವು. ಇಲ್ಲಿ ಬರ್ತಾ ಒಂಥರ ಲೈಟಿಂಗ್ಸ್ ಹಾಕಿದ್ರು, ಹೈ ಅಂತ ಹಾಕಿ ಹಾರ್ಟ್ ಸಿಂಬಲೆಲ್ಲ ಹಾಕಿ ಬೇಲೂರು ಅಂತೆಲ್ಲ ಹಾಕಿದ್ರು. ಯಾಕೋ ಒಂಥರ ಕ್ಯೂಟಾಗಿ ಒಂಥರ ಚೆನ್ನಾಗಿದೆ ಅಲ್ಲ ಅಂತ ಹೇಳಿಬಿಟ್ಟು ನಾವು ಅದೊಂದು ವೀಡಿಯೋ ಮಾಡಿದೆ. ಇಲ್ಲೆಲ್ಲ ಬಂದ್ವಿ. ಇಲ್ಲೆಲ್ಲ ಕಾರೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿದ್ರು. ಏನೋ ಒಂಥರ ವೆದರ್ ತುಂಬ ಚೆನ್ನಾಗಿತ್ತು. ನಾನು ನಡ್ಕೊಂಡು ಬರ್ತಾ ಇದ್ದೆ, ಅದನ್ನೇ ಸಮೇತ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಏನೋ ಒಂಥರ
ತುಂಬ ಚೆನ್ನಾಗಿತ್ತು. ಓಕೆ, ಅಲ್ಲಿಂದ ನಾವು ಸೀದಾ ಹೊರಟು ಬಂದ್ವಿ. ಅಲ್ಲಿ ಬರೀ ಟೀ ಮಾತ್ರ ಕುಡಿದಿದ್ದಲ್ಲ, ಸ್ವಲ್ಪ ಖಾರ ಖಾರಾಗಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಒಂದು ಪ್ಲೇಟ್ ಪಾನಿಪುರಿ ತೊಗೊಂಡು ಆಮೇಲೆ ಗೋಬಿ ಎಲ್ಲ ತೊಗೊಂಡು ತಿನ್ಕೊಂಡು ಬಂದ್ವಿ. ಸುಸ್ತಾಗಿ ಹೋಗಿತ್ತು ಅಂತ ಹೇಳಿಬಿಟ್ಟು ಇದು ತೊಗೊಂಡೆ ಸ್ಯಾರಿ. ಇದು ಬಂದುಬಿಟ್ಟು ಸರ್ಗು. ಇದು ಇದು ಸರ್ಗು ಸರ್ಗ್ ಬಂದಿದೆ. ಆ ಕಡೆ ಪಕ್ಕದ್ದು ಬ್ಲೌಸ್ ಪೀಸ್ ಬಂದಿದೆ. ಒಂಥರ ಗ್ರೇ ಕಲರು ಮತ್ತು ಸಿಲ್ವರ್ ಕಲರ್ ಸ್ಯಾರೀಸು. ಇದು ಬಂದುಬಿಟ್ಟು 2,300 ಚಿಲ್ಲರೆ. ಇದು ಕಾಪರ್ ಸಿಲ್ಕಲ್ಲಿ ತೊಗೊಂಡೆ. ಬಟ್ ನಂಗೆ ತುಂಬ ಇಷ್ಟ ಆಯ್ತು ಇದು ಸ್ಯಾರಿ. ಇದು ಬಂದುಬಿಟ್ಟು ಬ್ಲೌಸ್ ಪೀಸು, ಫುಲ್ ಮೈಯೆಲ್ಲ ಸರ್ಗು, ದೊಡ್ಡ ಬಾರ್ಡರು, ತುಂಬ ಚೆನ್ನಾಗಿದೆ. ನನಗೇನೋ ತುಂಬ ಇಷ್ಟ ಆಯಿತು ಸ್ಯಾರಿ ಎಲ್ಲ. ಪರವಾಗಿಲ್ಲ. ಇದು 4,800 ಅಂತ ಹೇಳಿದರು. ನಾವು ಲಾಸ್ಟಿಗೆ ಚರ್ಚೆ ಮಾಡಿ 4,200 ಕೊಟ್ವಿ. ನನಗೇನೋ ತುಂಬ ಇಷ್ಟ ಆಯಿತು. ಓಕೆ, ಇವೆರಡು ನನಗೆ ಸ್ಯಾರಿ ಇಷ್ಟ ಆಯಿತು. ಸ್ಯಾರಿ ಒಂದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತಲೇ ಹೇಳ್ಬೋದು. ಇದೊಂದು ಕ್ರೀಮ್ ತೊಗೊಂಡೆ, ಸ್ವಲ್ಪ ಫೌಂಡೇಶನ್ನು ಎಲ್ಲ ಬೇಕಿತ್ತು ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಫೌಂಡೇಶನ್ನು ತುಂಬ ಚೆನ್ನಾಗಿದೆ. ಓಕೆ, ನನಗೇನೋ ತುಂಬ ಇಷ್ಟ ಆಯಿತು. ಸ್ವಲ್ಪ ಶಾಪಿಂಗು ಮಾಡೋತ್ತಿತ್ತು. ಪೌಡರ್ಸು ಕ್ರೀಮು ಎಲ್ಲ ಖಾಲಿಯಾಗಿತ್ತು. ಮದುವೆ ಬೇರೆ ಹತ್ರ ಬಂತಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ ಎಲ್ಲ ತೊಗೊಂಡೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ನಿಮಗೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.